ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರದ ವಿರುದ್ಧವಾಗಿ ಹಿಂದೂಗಳು ನಾವೆಲ್ಲ ಒಂದಾಗಿದ್ದೀವಿ. ಅಯೋಧ್ಯೆಯ ಕರಸೇವಕರನ್ನ ಬಂಧಿಸಿದರೆ ಶ್ರೀಕಾಂತ್ ಪೂಜಾರಿ ಅವರನ್ನ, ಒಬ್ಬ ಅಮಾಯಕ ಆಟೋ ಚಾಲಕ, ಸುಳ್ಳೇಳಿ ಅವರ ಮೇಲೆ ಇರ್ತಕ್ಕಂಥ ಮೊಕದ್ದಮೆಗಳು 16 ಮೊಕದ್ದಮೆಗಳು ಖುಲಾಸೆಯಾಗಿದೆ. ಕೇವಲ ಕರಸೇವಕರು ಮಾತ್ರ ಒಂದು ಕೇಸ್ ಮಾತ್ರ ಬಾಕಿ ಇದೆ. ನಿಮಗೆ ಎಷ್ಟು ತಾಕತ್ತಿದೆ ಸರ್ಕಾರಕ್ಕೆ ನಾವು ನೋಡ್ತೀವಿ, ಸವಾಲಾಗ್ತೀವಿ. ಕರಸೇವಕರನ್ನ ಬಂಧಿಸ್ತೀರಾ? ಕರಸೇವಕರನ್ನ ಹಿಂದೂಗಳನ್ನ ಕ್ರಿಮಿನಲ್ ಹೇಳ್ತೀರಿ. ಯಾವ ಬಾಂಬ್ ಬ್ಲಾಸ್ಟ್ ಮಾಡಿ ಅಂತವ್ರು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿ ಅಂತವ್ರು. ಅಯ್ಯೋ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಬೆಂಕಿ ಹಚ್ಚಿದ್ರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿ ಕಲ್ಲುಗಳ ತೂರಾಟ ಮಾಡಿಸಿ ಬೆಂಕಿ ಹಚ್ಚಿದ್ರು ಭಯೋತ್ಪಾದಕರು. DJ ಹಳ್ಳಿ, KG ಹಳ್ಳಿ ಅಲ್ಲಿ ಏನು ಹಿಂದೆ ಕೋವಿಡ್ ಬಂದಾಗ ಘಟನೆ ಮಾಡಿದ್ರು. ಚಾಕು, ಚೂರಿ, ಟಿಪ್ಪು ಸುಲ್ತಾನ್ ವಂಶಸ್ಥರು ಭಯೋತ್ಪಾದಕರನ್ನ ನೀವು ನಮ್ಮ ಬ್ರದರ್ಸ್ ಅಮಾಯಕರು ಅಂತ ಹೇಳ್ತಿರ್ಲ, ನಾಚಿಕೆ ಆಗಲ್ವೇ ಸಿದ್ದರಾಮಯ್ಯ ನಿಮಗೆ DK ಶಿವಕುಮಾರ್ಗೆ? ಹಿಂದೂಗಳನ್ನು ಬಂಧಿಸ್ತೀರಾ? ಈಗಾಗಲೇ ನಾವು ಸಂಕಲ್ಪ ಮಾಡಿ ಹೋರಾಟ ಮಾಡಿದ್ದೀವಿ. ಕೇವಲ ನಾವಷ್ಟೇ ಇನ್ನು ಬೀದಿ ಬರಲ್ಲ, ಪ್ರತಿಯೊಬ್ಬರು ಹಿಂದೂಗಳು ನನ್ನನ್ನು ಒಳಗೊಂಡಂತೆ ನನ್ನ ಹೆಂಡತಿ, ಮಕ್ಕಳು, ನಮ್ಮನೆ ಮಹಿಳೆಯರು ಇನ್ನು ಬೀದಿಗಿಳ್ತೀವಿ. ಈಗಾಗಲೇ ರಾಜ್ಯದ ಅಧ್ಯಕ್ಷರಾದ ಯುವ ನಾಯಕರಾದ ವಿಜೇಂದ್ರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಆಗಿದೆ. ಶೇಖರ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಹೋರಾಟ ಆಗಿದೆ. ನಮ್ಮನ್ನು ಬಂಧಿಸಿ ಅಂತೇಳಿ ಸರ್ಕಾರಕ್ಕೆ, ಈ ಪೊಲೀಸ್ ಠಾಣೆಗೆ ಸವಾಲು ಹಾಕಿದ್ವಿ. ಯಾವ IG DGP ಸುಳ್ಳೇಳಿ 16 ಕೇಸ್ಗಳು ಅಂತ ಮೊಕದ್ದಮೆ ಹೇಳ್ತಿರಲ್ಲ, ನಾಚಿಕೆ ಆಗಲಿ ನಿಮಗೆ? ನೀವು ಹಿಂದೂ ಕುಟುಂಬ ಹುಟ್ಟಿದ್ರಿ ಪೊಲೀಸ್ ಅಧಿಕಾರಿಗಳು. ನಮ್ಮ ಹಿಂದೂಗಳ ಮೇಲೆ ನೀವು ಮೊಕದ್ದಮೆ ಮಾಡೋಕ್ಕೆ ಬಂಧಿಸ್ತಿರಲ್ಲ. 32 ವರ್ಷದ ಹಳೆ ಕೇಸ್ಗಳು ರೀಓಪನ್ ಮಾಡ್ತೀರಿ, ನೋಟಿಸ್ ಕೊಡದೆ. ಅವ್ರ ಮನೆ ನೋಟಿಸ್ ಹಚ್ಬೋದಾಗಿತ್ತಲ್ಲ. ದತ್ತಪೀಠದಕ್ಕೆ 17 ವರ್ಷದಿಂದ ದತ್ತ ಮಾಲಾಧಾರಿಗಳು ಹೋರಾಟ ಮಾಡಿದ್ರು, ಅವ್ರ ಮೇಲೆ ಕೇಸ್ಗಳು ರೀಓಪನ್ ಮಾಡ್ತೀರಿ. ನಿಮಗೆ ತಾಕತ್ತಿದ್ರೆ ನಮ್ಮನ್ನೆಲ್ಲ ಬಂಧಿಸ್ರಿ. ನಿಮ್ಮ ಸರ್ಕಾರ ತಾಲಿಬಾನ್ ಸರ್ಕಾರ. ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ, ಭಾರತ ದೇಶ ಹಿಂದೂ ದೇಶ ಆದರೆ ತಾಲಿಬಾನ್ ಪಾಕಿಸ್ತಾನ ಆಡಳಿತ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯ ನಿಮ್ಮ ಸುಪುತ್ರಿಗೆ? ನೀವು ಹೇಳ್ತೀರಿ 10,000 ಕೋಟಿ ಮೌಲ್ಯಗಳಿಗೆ ಅಂತ ಹೇಳ್ತೀರಿ. ಟಿಪ್ಪು ಹೆಸರಿಡ್ತೀರಿ ವಿಮಾನ ನಿಲ್ದಾಣಕ್ಕೆ. ನಿಮ್ಮ ಜಮೀರ್ ಅಹಮದ್ ಹೇಳ್ತಾರೆ ಸಾವಿರ ನಮಸ್ಕಾರ ಮಾಡೋಕ್ಕೂ ಆ ಪೀಠಕ್ಕೆ ಅವಮಾನ ಮಾಡ್ತಾರೆ ಜಮೀರ್. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ನಿನ್ನೆ ದಿವಸ ಸಿದ್ದರಾಮಯ್ಯನವರು ಬರಗಾಲಕ್ಕೆ 105 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಮೌಲ್ಯಗಳಿಗೆ, ಭಯೋತ್ಪಾದಕರಿಗೆ, ದೇಶದ್ರೋಹಿಗಳಿಗೆ 10,000 ಕೋಟಿ ಬಿಡುಗಡೆ ಮಾಡ್ತಿರ್ಲವಾ? ನಿಮಗೆ ಶ್ರೀರಾಮನ ಭಕ್ತರು, ಕರಸೇವಕರು ಕ್ರಿಮಿನಲ್ಸ್, ಭಯೋತ್ಪಾದಕರು ನಿಮ್ಮ ಸಹೋದರರು, ಅಮಾಯಕರು ಅಂತ ಹೇಳ್ತಿರಲ್ಲ. ನಾವು ಎಲ್ಲ ಅಲ್ಪಸಂಖ್ಯಾತರು ಗುಂಡಾಗಳು ಅಂತ ಹೇಳಲ್ಲ. ಭಾರತ್ ಮಾತೆಗೆ ಜಯನ ಗೌರವಿಸ್ತೀವಿ. ಪಾಕಿಸ್ತಾನ್ ಜಿಂದಾಬಾದ್ ನಾವು ಖಂಡಿಸ್ತೀವಿ. ಇನ್ನು ಮುಂದೆ ಕೇವಲ ಭಾರತ ರಾಷ್ಟ್ರ ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರ ನಮ್ಮದಾಗಿದೆ, ಲಡಾಖ್ ನಮ್ಮದಾಗಿದೆ. ಇನ್ನು ಮುಂದೆ ಪಾಕಿಸ್ತಾನ ಧ್ವಜದಲ್ಲಿ ಭಾರತ ಮಾತೆಯ ಧ್ವಜವನ್ನು ಹಾರಿಸ್ತೀವಿ. ಯಾವ ತಾಲಿಬಾನ್ ಹಾರಿಸ್ತೀವಿ. ಈ ರಾಜ್ಯದಲ್ಲಿ ಹಿಂದೂ ಕಾನೂನಿಲ್ಲ. ಈ ರಾಜ್ಯದಲ್ಲಿ ಶರಿಯಾ ಕಾನೂನು ಆಡಳಿತ ಮಾಡ್ತಾರೆ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ನಿಮಗೆ ತಾಕತ್ತಿದ್ರೆ ಇನ್ನು ಮುಂದೆ ಒಬ್ಬ ಹಿಂದೂ ಮುಟ್ರಿ, ನಿಮ್ಮ ಸರ್ಕಾರ ಇಲ್ಲಿಂದ ಪತನ ಆಗುತ್ತೆ. ನಾವು ಇವತ್ತೆಲ್ಲ ಸಂಕಲ್ಪ ಮಾಡ್ತೀವಿ. ಈ ದೇಶದ್ರೋಹಿ ಎಲ್ಲ ಸಂಕಲ್ಪ ಮಾಡಿ ಈ ಸರ್ಕಾರದ ವಿರುದ್ಧ ನಾವು ನಮ್ಮ ಹೆಣ್ಣುಮಕ್ಕಳು, ನಾವು ನಮ್ಮ ಮಕ್ಕಳು ಬೀದಿಗೆ ಹೋರಾಟ ಮಾಡ್ತೀವಿ. ಈ ಸರ್ಕಾರ ಪತನ ಆಗುವ ಸುಮ್ಕೂರಲ್ಲ. ನಮ್ಮ ಹೋರಾಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅಲ್ಲ, ಟಿಪ್ಪು ಸರ್ಕಾರ ವಿರುದ್ಧ, ತಾಲಿಬಾನ್ ಸರ್ಕಾರ ವಿರುದ್ಧ. ನಾವು ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವ್ರಿಗೆಲ್ಲ ಒಂದು ಕಡೆ ಅಧಿಕಾರದ ಮತ ನೆತ್ತಿಗೇರಿದೆ. ಕಾಂಗ್ರೆಸ್ನವ್ರು ಮಾತಾಡ್ತಾರೆ, ಸ್ವಾಮಿ
ಇವತ್ತು ತೊಗಲಕ್ ದರ್ಬಾರ್ ಸರ್ಕಾರ ವಿರುದ್ಧ ಸಿಡಿತೀವಿ. ಹೋರಾಟ ಆರಂಭ ಆಗಿದೆ. 10,000 ಕೋಟಿ ಬಿಡುಗಡೆ ಮಾಡ್ತೀರಿ, ರೈತರಿಗೆ ಕೇವಲ 105 ಕೋಟಿ ಬಿಡುಗಡೆ ಮಾಡ್ತೀರಿ. ಇದನ್ನು ವಿಷಾಂತರ ಮಾಡೋಕ್ಕೋಸ್ಕರ ನಮ್ಮ ಹಿಂದೂಗಳನ್ನ ಇವತ್ತು ನಮ್ಮನ್ನ ಹಿಂದೂಗಳನ್ನ ಬಂಧಿಸಿದಿರಿ. ಈಗಾಗಲೇ ಕೋರ್ಟ್ ಷರತ್ತುಬದ್ಧ ಅವರ ಜಾಮೀನು ಕೊಟ್ಟಿದೆ. ಇವತ್ತು ಹೋರಾಟ ಆರಂಭ ಮಾಡಿದ್ದೀವಿ. ನಮ್ಮ ಹೋರಾಟ ನಿಲ್ಲಲ್ಲ. ನಾವೆಲ್ಲ ಗೋಷ್ಠಿ ಕೂಕ್ಯಂತ ನಮ್ಮನ್ನು ಬಂಧಿಸಿದ್ರೆ ಎಲ್ಲ ಬನ್ನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.